ಎರಡನೇ ದಿನದ ಪ್ಲಾನ್ ಹುಣಸೂರು ಮಾರ್ಗವಾಗಿ ಕೊಡಗಿನ ಪಾಲಿಬೆಟ್ಟ ತಲುಪುವುದು. ಅಲ್ಲಿನ ಟಾಟಾ ಕಾಫಿ ತೋಟಗಳಲ್ಲಿ ರ್ಯಾಲಿ. ನಾವು ಹುಣಸೂರು ಬಿಟ್ಟು ಕೊಡಗಿನ ದಾರಿ ಹಿಡಿದಾಕ್ಷಣ ನೀರು ತುಂಬಿದ 3 ಅಡಿ ಆಳಕ್ಕೆ ಗುಂಡಿ ಬಿದ್ದ ರಸ್ತೆಗಳು ನಮ್ಮನ್ನ ಸ್ವಾಗತಿಸಿದ್ವು. ಆ ಕ್ಷಣಕ್ಕೆ ಅರ್ಥವಾಯಿತು ಹೈ ರೈನಿಂಗ್ ಝೋನ್ ಎಂಟ್ರಿ ಆಗಿದ್ದೀವಿ ಅಂತ. ಸುತ್ತಮುತ್ತಲಿನ ಸುಂದರ ಪರಿಸರ, ತಣ್ಣನೆ ಗಾಳಿ, ಹಕ್ಕಿಗಳ ಚಿಲಿಪಿಲಿ ಪ್ರಯಾಣದ ಕಷ್ಟವನ್ನ ಮರೆಸಿದ್ವು. ಹಾಗೆ ಹಾದು ಹೋಗುತ್ತಾ ಪಕ್ಕದಲ್ಲಿ ಆನೆ ಹಿಂಡೊಂದು ಕಾಣಿಸ್ತು. ಮನದಲ್ಲಿ 1 ಸೆಕೆಂಡ್ ಭಯ. ಆದ್ರೆ ಮರುಕ್ಷಣದಲ್ಲೇ ಗೊತ್ತಾಯ್ತು ಇದು ತಿತಿಮತ್ತಿ ಆನೆ ತರಬೇತಿ ಕೇಂದ್ರ ಅಂತ. ಇಲ್ಲಿಂದಲೇ ನಮ್ಮ ಮೈಸೂರು ದಸರಾಗೆ ಆನೆಗಳು ಬರೋದು ಅನ್ನೋ ವಿಷಯ ಕೇಳಿ ಇನ್ನಷ್ಟು ಖುಷಿಯಾಯಿತು. ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ, ಜೊತೆಗೆ ಬತಾವ್ರಿ ಡೋಲು ತಂಟೆ ನಗಾರಿ, ಜಗದೇ ಕುಂಡಾಡುವ ನಮ್ಮ ನಾಡ ಹಬ್ಬಾರಿ. ಸರಸರ ಬಂತು ದಸರಾ, ದಸರಾ ಸಡಗರ ತಂತು ದಸರಾ, ದಸರಾ. ತಿತಿಮತ್ತಿನಿಂದ 12 ಕಿಲೋಮೀಟರ್ ದೂರದಲ್ಲೇ ರ್ಯಾಲಿಯ ಮೊದಲ ಸ್ಟೇಜ್ ಇದ್ದಿದ್ದು. ಪಾಲಿಬೆಟ್ಟ ಸಮೀಪದ ಟಾಟಾ ಕಾಫಿ ತೋಟದೊಳಗೆ ಶಬ್ದ ಮಾಡುತ್ತಾ ಶರವೇಗದಲ್ಲಿ ಸಾಗಲು ಬೈಕು ಕಾರುಗಳು ರೆಡಿಯಾಗಿದ್ವು. ಹಾಗೆ ತೋಟದೊಳಗೆ ನಡೆದು ಹೋಗುತ್ತಾ ಅಲ್ಲಿನ ಪರಿಸರ ನೀಡಿದ ಅನುಭವ ಮಾತುಗಳಲ್ಲಿ ಹೇಳಲು ಕಷ್ಟ. ಮನೆ ಮಾಡಿತ್ತು. ಮಾಡಿಸಿದ ಜಾಗ ಡೀಪ್ ಫಾರೆಸ್ಟ್ ಅಲ್ಲಿ ಇದೀವಿ ನಾವು. ಭಾಳ ಒಂದು ಕೆಟ್ಟ ಒಂದು ಟ್ರ್ಯಾಕ್ ಇದು ಅಂತ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಕಲ್ಲಿದ್ದಾವೆ, ಫುಲ್ಲು ಬರೀ ಅಂದರೆ ಫುಲ್ಲು ಇಲ್ಲಿ ಮಳೆ ಆಗಿರೋವಂಥ ಕಾರಣ ಫುಲ್ಲು ಕೆಸರಿದೆ. ಸೊ ಹಾಗಾಗಿ ರ್ಯಾಲಿ ನಡೆಯೋದಕ್ಕೆ ಒಂದು ಅದ್ಭುತವಾದಂಥ ಒಂದು ವಾತಾವರಣ ಅಂತ ಹೇಳ್ಬೋದು. ಹಾಗೆ ಶಬ್ದ ನೋಡ್ಬೋದು ನೀವು ಎಲ್ಲಿವರೆಗೂ ಕೇಳಿಸ್ತಾ ಇದೆ ಅನ್ನುವಂಥದ್ದು. ಈ ಒಂದು ಅಟ್ಮಾಸ್ಫಿಯರಲ್ಲಿ ಇದು ಎಕೋ ಆಗ್ತಿದೆ. ಇಲ್ಲಿನ ಒಂದು ವಾತಾವರಣವನ್ನು ಹೀಟಪ್ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ.
ಶುರುವಾಯ್ತು ನೋಡಿ ಬೈಕು ಕಾರುಗಳ ಆರ್ಭಟ. ಎಲ್ಲಿದ್ರೋ ಜನ ಒಟ್ಟಿಗೆ ಒಂದೆಡೆ ಸೇರಿಬಿಟ್ರು. ಅವರೆಲ್ಲರದ್ದು ಒಂದೇ ಮಾತು, ಸಾರ್ ಒಳಗೆ ಹೋಗ್ಬೇಡಿ, ಆನೆಗಳಿವೆ. ಮನದಲ್ಲಿ ಒಂಚೂರು ಭಯ. ಆದ್ರೂ ಆಗಿದ್ದಾಗ್ಲಿ ನೋಡೇ ಬಿಡೋಣ ಅನ್ನೋ ಬಂಡ ಧೈರ್ಯ ಮಾಡಿ ಕಾಫಿ ತೋಟದಲ್ಲಿ ಸುಮಾರು 5-6 ಕಿಲೋಮೀಟರ್ ಒಳಗೆ ಹೋದ್ವಿ. ಕೆಸರು ಮೆತ್ತಿಕೊಂಡ ಕಾಲಲ್ಲಿ ಕಷ್ಟಪಟ್ಟು ನಡೆದು ಬಂದು ಕಾರ್ ಹತ್ತು ಅಷ್ಟರಲ್ಲಿ ಒಂದು ಲೆವೆಲ್ಗೆ ಜೀವನ ಸಾರ್ಥಕವಾಯಿತು ಅನ್ನೋ ಫೀಲಿಂಗ್. ಮೈ ಜುಮ್ ಅನ್ಸೋ ರ್ಯಾಲಿಯನ್ನು ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಈ ರ್ಯಾಲಿಯನ್ನು ಕಂಟಿನ್ಯೂ ಮಾಡೋಣ ಆಫ್ಟರ್ ದಿಸ್ ಸ್ಮಾಲ್ ಬ್ರೇಕ್.